ಇನ್ನು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಬೇಲ್ ಮೇಲೆ ಹೊರಗಿರುವ ನಟ ದರ್ಶನ್ ಸಿನಿಮಾ ಶೂಟಿಂಗು ಅಲ್ಲಿ ಇಲ್ಲಿ ಅಂತ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನೆನ್ನೆ ಕೋರ್ಟ್ಗೂ ಕೂಡ ಬರಲಿಲ್ಲ, ಟ್ರಯಲ್ಸ್ ನಡೀತಾ ಇತ್ತು, ಕೋರ್ಟ್ಗೆ ಬರಲಿಲ್ಲ. ಜಡ್ಜ್ ಗರಂ ಆಗಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ರು. ಅದು ಒಂದು ಕಡೆ. ಈಗ ಮತ್ತೊಂದು ಸಂಕಷ್ಟ ಶುರುವಾಗಿದೆ ದರ್ಶನ್ಗೆ, ದಾಸನಿಗೆ. ಏನಂತಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ರಾಜಾತಿಥ್ಯ ಕೊಟ್ಟಿದ್ರಲ್ಲ ಡಿ ಬಾಸ್ ದರ್ಶನ್ಗೆ. ಸೊ ಈ ಕೇಸ್ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳ ವಿಚಾರಣೆಗೆ ಪರ್ಮಿಷನ್ ಸಿಕ್ಕಿದೆ. 6 ತಿಂಗಳಾಗಿತ್ತು ಈ ಕೇಸಾಗಿ. ಪ್ರಾಸಿಕ್ಯೂಷನ್ಗೆ ಗೃಹ ಇಲಾಖೆ ಅನುಮತಿ ಸಿಕ್ಕಿದೆ. ಈಗ ಕಳೆದ 1 ವಾರದಿಂದ ಜೈಲು ಸಿಬ್ಬಂದಿ ವಿಚಾರಣೆ ಮಾಡ್ತಾ ಇದ್ದಾರೆ. PC ಆಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್, ಇದರ ಆಕ್ಟ್ನ ಅಡಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಹೇಳಿಕೆಗಳನ್ನು ಪಡ್ಕೊಳ್ತಾ ಇದ್ದಾರೆ. ಕೇವಲ ಅಲ್ಲಿನ ಸಿಬ್ಬಂದಿ ಅಷ್ಟೇ ಅಲ್ಲ, ದರ್ಶನ್ನೂ ಕರೆದು ವಿಚಾರಣೆ ಮಾಡ್ತಾರೆ. ದರ್ಶನ್ಗೆ ರಾಜಾತಿಥ್ಯ ಸಂಬಂಧ 3 ಕೇಸ್ಗಳು ದಾಖಲಾಗಿದ್ವು. ನೋಡಿ ಯಾವ್ಯಾವ ಕೇಸ್ತು ಸಾಕ್ಷೀಕರಿಸ್ತಾ ಇದೆ ವಿಡಿಯೋ ನೋಡಿ. ಇದು ಜೈಲಲ್ಲಿ ಇತ್ಕೊಂಡು ಒಬ್ಬ ರೌಡಿ ಶೀಟರ್ ಮೊಬೈಲ್ ತಂದುಕೊಟ್ಟು ನೋಡಿ, ರೌಡಿ ಶೀಟರು ವಿಚಾರಣಾ ದಿನ ಕೈದಿ, ಆತನ ಕೈಗೆ ಮೊಬೈಲ್ ಹೆಂಗೆ ಬಂತು, ಅಷ್ಟು ಸುಲಭವಾಗಿ ಹೆಂಗೆ ಸಿಕ್ತು ಅನ್ನೋದು ಒಂದು. ಮತ್ತೊಂದು ಕಡೆ ಸಿಗರೇಟ್ ಸೇದಿದ್ದು, ಸಿಗರೇಟ್ ತಂದುಕೊಟ್ಟಿದ್ದು ಯಾರು, ರಾಜಾತಿಥ್ಯ ಏನು ಸ್ಪೆಷಲ್ಲ ಅಂತ. ಸೊ ಎಲ್ಲ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ PC ಆಕ್ಟ್ನ ಅಡಿಯಲ್ಲಿ ತನಿಖೆಯನ್ನು ಶುರು ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, 3 ಪ್ರಕರಣಗಳು ದಾಖಲಾಗಿತ್ತು PC ಆಕ್ಟ್ನ ಅಡಿಯಲ್ಲಿ. ತನಿಖೆ ಹೆಂಗೆ ಸಾಗ್ತಾ ಇದೆ? ದರ್ಶನ್ನ ವಿಚಾರಣೆ ಮಾಡೋ ಸಾಧ್ಯತೆ ಇರುತ್ತೆ ಈ ಕೇಸ್ನಲ್ಲಿ. ಆಬ್ವಿಯಸ್ಲಿ ಅವರ ಹೇಳಿಕೆಗಳನ್ನು ಪಡ್ಕೊಳ್ಬೇಕು. ಯಾವಾಗ ಆಗುತ್ತೆ ಅವರ ಹೇಳಿಕೆಗಳನ್ನು ತೆಗೆದುಕೊಳ್ಳುವಂಥ ಕೆಲಸಗಳು ಅಂತ? ಶರತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಪರಪ್ಪನಗರ ಜೈಲು ಸೇರಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಒಂದು ರಾಜಾತಿಥ್ಯ ಕೂಡ ನೀಡಲಾಗಿತ್ತು. ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗ ಅವರ ಒಂದು ಸಹಚರರು ಸೇರಿದಂತೆ ದರ್ಶನ್ ಕೂಡ ಅದರಲ್ಲಿ ಕೂತು ಒಂದು ಕಾಫಿಯನ್ನು ಸೇರ್ತಾ ಇರುವಂತದ್ದು, ಕೈಯಲ್ಲಿ ಸಿಗರೇಟ್ ಅನ್ನ ಹಿಡಿದು ಚೇರ್ನ ಮೇಲೆ ಕೂತಿರುವಂತದ್ದು. ಈ ಒಂದು ಪ್ರಕರಣ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತು. ಆ ಸಂದರ್ಭದಲ್ಲಿ ಆ ಒಂದು ಜೈಲಿನ ಅಧಿಕಾರಿಗಳು ಸೇರಿದಂತೆ ಯಾರು ಈ ಒಂದು ಪ್ರೊವೈಡ್ ಮಾಡಿದ್ರು ಅವರ ವಿರುದ್ಧ ಕೂಡ ಒಂದು ಪ್ರಕರಣ ದಾಖಲಾಗಿತ್ತು. ಸೊ ತನಿಖೆಯನ್ನು ಕೂಡ ಮಾಡಲಾಗಿತ್ತು. ಈಗ 3 ಜನರ ಒಂದು ನೇತೃತ್ವದ ಒಂದು ತಂಡ ಏನು ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಒಂದು ರಿಪೋರ್ಟ್ ಅನ್ನ ಕೂಡ ಸಲ್ಲಿಸಿತ್ತು. ಈಗ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸೋದಕ್ಕೂ ಕೂಡ ಈಗ ಮುಂದಾಗಿರುವಂತದ್ದು. ಅಂದ್ರೆ ಈಗ ಜೈಲಿನ ಅಧಿಕಾರಿಗಳನ್ನ ತನಿಖೆ ಮಾಡೋದಕ್ಕೆ ಈಗ ಪೊಲೀಸರಿಗೆ ಅವಕಾಶ ಇಲ್ಲದೆ ಇರೋದ್ರಿಂದಾಗಿ ಗೃಹ ಇಲಾಖೆಗೆ ಒಂದು ಪತ್ರವನ್ನು ಬರೆದು ಒಂದು ಅನುಮತಿಯನ್ನು ಕೇಳಿದ್ದಾರೆ. ಈಗ ಒಂದು ಅನುಮತಿ ಆಧಾರದ ಮೇಲೆ ಕೂಡ ಈಗ ತನಿಖೆಯನ್ನು ಕೂಡ ಮಾಡ್ತಾರೆ. ಈಗ ಈ ಒಂದು ಕರಪ್ಷನ್ ಏನು ಮಾಡಿದ್ದಾರೆ, ಅಂದ್ರೆ ಭ್ರಷ್ಟಾಚಾರವನ್ನು ಏನು ಈ ಒಂದು ಪ್ರಕರಣದಲ್ಲಿ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆಯನ್ನ ಮುಂದುವರಿಸಲಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಏನು ಆ 3 ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಕೆಲವೊಂದಷ್ಟು ಜನ ರೌಡಿ ಶೀಟರ್ಗಳು ಮತ್ತು ವಿಚಾರಣೆ ದಿನ ಕೈದಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು. ಅಂದ್ರೆ ಅಲ್ಲಿನ ಜೈಲು ಅಧಿಕಾರಿಗಳು ಅವರಿಂದ ಏನನ್ನ ಪಡ್ಕೊಳ್ತಾ ಇದ್ರು, ಯಾವ ಒಂದು ರೀತಿಯಾಗಿ ಅವರಿಗೆ ಪ್ರೊವೈಡ್ ಮಾಡ್ತಾ ಇದ್ರು ಅಂದ್ರೆ ನಟ ದರ್ಶನ್ ಅವರು ಇದ್ದಿದ್ದ ಕಾರಣಕ್ಕಾಗಿ ಅವರು ಹೊರಗಡೆ ಬಂದ ಈ ಫೋಟೋ ಸಿಕ್ಕಿತ್ತಾದ್ರೆ ಆ ಹಿಂದೆ ಇದನ್ನ ಹೊರತುಪಡಿಸಿದ್ರೆ ಯಾವ ರೀತಿಯಾದಂತಹ ಒಂದು ಫೆಸಿಲಿಟೀಸ್ಗಳು ಕೂಡ ಅವರಿಗೆ ಸಿಗ್ತಾ ಇತ್ತು. ಈ ಎಲ್ಲವೂ ಕೂಡ ತುಂಬಾ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಕೈದಿಗಳಿಗೆ ಒಂದು ಶಿಕ್ಷೆಯನ್ನ ಕೊಡಬೇಕು, ಅವರ ಮನೆ ಪರಿವರ್ತನೆಯನ್ನ ಮಾಡಬೇಕು. ಆದ್ರೆ ಇಲ್ಲಿ ಈ ಪ್ರಕರಣವನ್ನ ನಾವು ನೋಡ್ತಾ ಹೋದ್ರೆ ಹಣವನ್ನ ಕೊಟ್ಟರೆ ಮತ್ತು ಅಧಿಕಾರವಿದ್ರೆ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿರುವಂತಹದ್ದು. ಸೊ ಅದಾದ ಬಳಿಕ ಕೂಡ ಸಾಕಷ್ಟು ಜನರನ್ನು ಕೂಡ ರಾಜ್ಯದ ವಿವಿಧ ಕಾರಾಗೃಹ ಜಿಲ್ಲೆಗಳಿಗೂ ಕೂಡ ಶಿಫ್ಟ್ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗ ತನಿಖೆಯನ್ನ ಕಂಪ್ಲೀಟ್ ಮಾಡಿ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಕೂಡ ಮಾಡೋದಕ್ಕೂ ಸಿದ್ಧವಾಗಿರುವಂತದ್ದು. ಯಾಕಂದ್ರೆ ಎಲ್ಲರ ಒಂದು ಹೇಳಿಕೆಗಳನ್ನು ಈಗಾಗಲೇ ದಾಖಲಿಸಿಕೊಂಡಿದ್ದಾರೆ. ನಟ ದರ್ಶನ್ ಇಂದ ಕೂಡ ಬಳ್ಳಾರಿ ಜೈಲಿಗೆ ತೆರಳಿ ಅಲ್ಲಿಂದ ಕೂಡ ಒಂದು ಹೇಳಿಕೆಗಳನ್ನ ಪಡೆದುಕೊಂಡಿದ್ರು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಸಂಕಷ್ಟ ಅಧಿಕಾರಿಗಳಿಗೂ ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಆರೋಪಿಗಳಿದ್ರು ಅವರಿಗೆ ಎದುರಾಗುತ್ತೆ ಅನ್ನೋದನ್ನ ನೋಡಬೇಕಾಗಿರುವಂತದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.